ಮಾತು ಬೆಳ್ಳಿ, ಮೌನ ಬಂಗಾರ. ಆತ್ಮೀಯರೇ, ಇದನ್ನ ನಾವು ಮಾತನಾಡುವಂಥ ವಿಷಯ ಒಳ್ಳೆಯ ಮಾತು. ಮಾತಿನಿನ್ ನಗೆ ಮಿತಿಯು, ಮಾತಿನಿನ್ ಹಗೆ ಮಿತಿಯು. ಅಂದರೆ ಮಾತಿನಿಂದ ಹಗೆ ಉಂಟಾಗುತ್ತದೆ, ಮಾತಿನಿಂದ ಸ್ನೇಹ ಉಂಟಾಗುತ್ತದೆ. ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಗಾದೆ ಸಹ ಇದೆ. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮೃತ್ಯು ಬಂಧನ ಅಂತ ಹೇಳಿ ಸಂಸ್ಕೃತ ಸುಭಾಷಿತವೊಂದು ಕೂಡ ತಿಳಿಸುತ್ತೆ. ಈ ಮಾತನ್ನು ತಿಳಿಯದೆ ಆಡಿದರೆ ಮೃತ್ಯು ನಮಗೆ ಬರುತ್ತೆ, ಅಂದರೆ ನಮಗೆ ಆಪತ್ತುಗಳು ಬರುತ್ತೆ. ಆದ್ದರಿಂದ ಸತ್ಯವನ್ನು ಹೇಳಬೇಕು. ಸತ್ಯಂ ಬ್ರೂಯಾತ್, ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಮ ಪ್ರಿಯಂ. ಸತ್ಯವನ್ನು ಹೇಳಬೇಕಾಗತ್ತೆ, ಪ್ರಿಯವನ್ನು ಹೇಳಬೇಕಾಗತ್ತೆ. ಅಪ್ರಿಯವಾದ ಸತ್ಯವನ್ನು ನಾವು ಹೇಳೋದಕ್ಕೆ ಹೋಗಬಾರದು ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾರೆ. ಏನು ಮಾತಾಡಬೇಕು ಅನ್ನೋದು ಆಯಾ ಸಂದರ್ಭಕ್ಕೆ ತಕ್ಕ ರೀತಿಯಲ್ಲಿ ನಾವು ವಿವೇಚನೆಯನ್ನು ಬಳಸಿಕೊಂಡು ನಾವು ಮಾತಾಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಆ ವ್ಯಕ್ತಿಗೆ ಹಿಡಿಸುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿದುಕೊಂಡು ನಾವು ಮಾತನಾಡಬೇಕಾಗುತ್ತೆ. ಏಕೆ ಅಂತ ಹೇಳಿದ್ರೆ, ಭಾಷಣವನ್ನು ಆರಂಭಿಸಿಬಿಟ್ರೆ ಇದ್ದಕ್ಕಿದ್ದಂಗೆ ಅದನ್ನು ಕೇಳುವಂಥ ಕಿವಿಗಳು ಇರಬೇಕಾಗತ್ತೆ, ಕೇಳುವಂತಹ ಒಂದು ಅವರಿಗೆ ತಾಳ್ಮೆ ಇರಬೇಕಾಗತ್ತೆ. ನಮಗೆ ವಿಚಾರಗಳು ಗೊತ್ತಿರ್ಬೋದು, ಆದರೆ ಆ ವಿಚಾರವನ್ನು ಕೇಳುಗನ ಮನಸ್ಥಿತಿಯನ್ನು ಅರಿತುಕೊಂಡು ಅವರ ಜೊತೆ ಮಾತಾಡಬೇಕಾಗತ್ತೆ. ಇವತ್ತಿನ ದಿನ ಏನಾಗಿದೆ, ಮಾತು ಕಡಿಮೆಯಾಗಿದೆ. ಏಕೆಂದರೆ ಎಲ್ಲರೂ ಕೂಡ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಿರತರಾಗಿರೋದ್ರಿಂದ ಮಾತು ಕಡಿಮೆಯಾಗಿದೆ, ಸಂವಹನ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಮಾತನ್ನು ನಾವು ಮಿತವಾಗಿ ಬಳಸಬೇಕಾಗುತ್ತದೆ. ಮಿತಭಾಷಿಯಾಗಿರುವುದು ಬಹಳ ಒಳ್ಳೆಯದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಮಾತನಾಡಬೇಕಾದ್ರೆ ಒಂದು ಭಾವನೆಗಳ ಒಂದು ವಿನಿಮಯ ಆಗಬೇಕಾಗುತ್ತೆ. ಔಪಚಾರಿಕವಾಗಿ ಇರಬಾರದು. ಹೃದಯಾಂತರಾಳದಿಂದ ಹೊರಹೊಮ್ಮಿದಂತಹ ಮಾತು ಬಹಳ ಮುಖ್ಯವಾದದ್ದು. ಅದು ಪ್ರೀತಿಯಿಂದ ಕೂಡಿರಬೇಕು. ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಹೇಳಿ ಬಸವಣ್ಣನವರು ಕೂಡ ಒಂದು ಈ ರೀತಿಯಾಗಿ ವಚನದಲ್ಲಿ ಹೇಳ್ತಾರೆ. ಈ ಮಾತಿನಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಾತೆ ಅನ್ನೋದು ಬಂಡವಾಳ. ರಾಜಕಾರಣಿಗಳಿಗೆ ಮಾತೆ ಬಂಡವಾಳ. ಮಾತಿನಿಂದ ಎಲ್ಲರನ್ನೂ ಆಕರ್ಷಿಸುವಂಥದ್ದು ಒಂದು ಕಲೆ. ಎಲ್ಲರಿಗೂ ಕೂಡ ಮಾತನಾಡಲು ಸಾಧ್ಯ ಆಗೋದೇ ಇಲ್ಲ. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು, ಅದು ಈ ಮಾತನಾಡುವಂಥದ್ದು ಇಬ್ಬರ ವ್ಯಕ್ತಿಗಳು ಮಾತನಾಡುವಂಥದ್ದು, ಅದು ಅವರಿಬ್ಬರ ನಡುವೆ ನಡೆಯುವಂತಹ ಒಂದು ಮಾತಾಗತ್ತೆ. 4-6 ಜನ ಕೂಡಿ ಮಾತನಾಡಿದರೆ ಅದು ಚರ್ಚೆ ಆಗುತ್ತೆ, ವಿಷಯಗಳು ಚರ್ಚೆ ನಡೆಯುತ್ತೆ. ಹಲವಾರು ಜನರನ್ನು ಉದ್ದೇಶಿಸಿ ಮಾತನಾಡಿದರೆ ಅದು ಒಂದು ಭಾಷಣವಾಗುತ್ತೆ. ಆ ಭಾಷಣದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಅದು ಕೂಡ ಬಹಳ ಮುಖ್ಯವಾದದ್ದು. ಇನ್ನೊಂದು ನಿರೂಪಣೆ, ಕಾರ್ಯಕ್ರಮ ಯಾವ ಥರ ನಡೆಸಬೇಕು ಅನ್ನೋದು ಅದು ನಿರೂಪಣೆಯಾಗತ್ತೆ. ಹೀಗೆ ಭಾಷಣ ಯಾವ ಥರ ಇರಬೇಕು, ಮಾತು ಯಾವ ಥರ ಇರಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಮಾತಿಗೆ ಒಂದು ಕೊನೆ ಇರೋದೇ ಇಲ್ಲ. ಇದಕ್ಕಿದ್ದಂಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ. ಯಾವುದೋ ವಿಷಯ ಬರುತ್ತೆ, ಇದಕ್ಕಿದ್ದಂಗೆ ಮಾತು ಜಗಳದಲ್ಲಿ ಪರ್ಯಾವಸಾನ ಹೊಂದೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇರ್ತೀವಿ. ಹರಟೆ, ಹಾಸ್ಯ ಇವೆಲ್ಲ ಮಾತಿನಲ್ಲಿ ಹಾಸು ಹೊಕ್ಕಾಗಿರುವುದನ್ನು ಕೂಡ ನಾವು ನೋಡ್ತೀವಿ. ಮತ್ತು ಈ ಮಾತಿನಲ್ಲಿ ಒಂದು ಸರಸ ವಿರಸಗಳು ಕೂಡ ಬೆರೆತಿರುತ್ತೆ.
ಈಗ ಏನು ಹೇಳಬೇಕು ವಿವೇಚನೆಗೆ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಊರಲ್ಲಿ ಹೋಗಿರ್ತಾರೆ, ದೊಡ್ಡ ಮನುಷ್ಯರವರು. ಪಕ್ಕದೂರಿನವರು ಹೇಳ್ತಾರೆ, ಪಕ್ಕದೂರಿನ ಜಮೀನ್ದಾರ ತನ್ನ ಮಕ್ಕಳಿಗೆ ಹೇಳ್ತಾರೆ, ಹೋಗ್ರಪ್ಪ ನೋಡ್ಕೊಂಡು ಬನ್ನಿ, ಆ ಮನೆಯವ್ರಿಗೊಂದು ಸಮಾಧಾನ ಹೇಳಿ. ಏನು ಹೇಳಬೇಕಪ್ಪ ಅಂತ. ಅದಕ್ಕೆ ಅವ್ರು ಹೇಳಿದ್ರೆ, ಊರಿನವ್ರು ಏನು ಮಾತಾಡ್ತಾರೋ ಅದನ್ನೇ ನೀವು ಹೇಳಿಬಿಡಿ ಅಂತ ಹೇಳಿ. ಅದಕ್ಕೆ ಅವರು ಊರಿಗೆ ಬಂದರು. ಊರಿನಲ್ಲಿ ಯಾರೋ ಗಣ್ಯ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತಾರೆ ಕೇಳಿದ್ರು. ಬಿಡಪ್ಪ, ಆ ಮನುಷ್ಯ ಹೋಗಿದ್ದು ಒಳ್ಳೇದಾಯಿತು, ಭಾಳ ತೊಂದರೆ ಕೊಡ್ತು. ಸರಿ, ಬಂದರು ಅವ್ರ ಮನೆಗೆ. ಅದನ್ನೇ ಹೇಳಿದ್ರು, ಯಾಕೆ ಕಲ್ತೀರಿ, ಅವ್ರು ಹೋಗಿದ್ದು ಒಳ್ಳೆಯದೇ ಆಯಿತು, ಜನಕ್ಕೆ ತೊಂದರೆ ಕೊಡ್ತಿದ್ರು ಭಾಳ ಅಂತ. ಅದೇ ಮಾತನ್ನು ಅವರ ಮಕ್ಕಳಿಗೆ ಹೇಳಿದ್ರು. ಮಕ್ಕಳು ಇವರಿಗೆ ಚೆನ್ನಾಗಿ ಕಲಿಸಿ ಕಲಿಸಿದರು. ಅಂದರೆ ವಿವೇಚನೆಯನ್ನು ಬಳಸಿ ಮಾತನಾಡಬೇಕಾದ್ದು ಬಹಳ ಮುಖ್ಯವಾದದ್ದು. ಈ ಮಾತು ಅನ್ನೋದು ಒಂದು ಕಲೆ. ಆ ಮಾತನ್ನು ನಾವು ಹಿತಮಿತವಾಗಿ ಸಂಯಮದಿಂದ, ಏಕೆಂತ ಹೇಳಿದ್ರೆ ನಮ್ಮನ್ನು ಕೆಣಕುವಂತಹ ಪ್ರಸಂಗಗಳು ಬರುತ್ತೆ, ಆ ತಾಳ್ಮೆಯನ್ನು ವಹಿಸಿ ನಾವು ಮಾತನಾಡಬೇಕಾಗ್ತದೆ. ಕೆಣಕುವಂಥ ನುಡಿದಾಗ, ಪ್ರಚೋದನೆಯನ್ನು ಮಾಡಿದಾಗ ನಾವು ಆ ಸಂದರ್ಭದಲ್ಲಿ ಮೌನದ ಚಿಪ್ಪಿನಲ್ಲಿ ಅಡಗುವುದು ಬಹಳ ಒಳ್ಳೆಯದು. ಮಾತಿಗೆ ಮಾತು ಬಂದರೆ ಅದು ಬೆಳೆಸಿದರೆ ಅದು ಜಗಳ ಆಗುತ್ತೆ. ಮೌನವಾಗಿದ್ದರೆ ಯಾರೆಷ್ಟೇ ಮಾತನಾಡಿದರೂ ಕೂಡ ಅವರು ನಮ್ಮೊಡನೆ ಜಗಳ ಆಡೋದಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಆದ್ದರಿಂದ ಮಾತನ್ನು ಹಿತಮಿತವಾಗಿ ಆಡ್ತಾ ಎಲ್ಲರ ಮನಸ್ಸನ್ನು ಗೆಲ್ಲೋಣ. ಮಾತಿನ ಕಲೆಯನ್ನು ಅಭ್ಯಾಸ ಮಾಡೋಣ. ಭಾಷಣವಾಗಿರ್ಬೋದು ಅಥವಾ ಧೈರ್ಯದಿಂದ ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡುವುದನ್ನು ನಾವು ಕಲಿಯಬೇಕಾಗುತ್ತದೆ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಯೋಣ. ಎಲ್ಲರಿಗೂ ಧನ್ಯವಾದಗಳು.